ಕೊಟ್ಟೂರು ಪಟ್ಟಣದಲ್ಲಿ ಶಿಕ್ಷಣ ಸಂಸ್ಥೆಯ ದರ್ಬಾರ್ ನಿಯಮ ಗಾಳಿಗೆ ತೂರಿ ಅಕ್ರಮ ಕಟ್ಟಡ ನಿರ್ಮಾಣ. ವಿದ್ಯಾರ್ಥಿ ಹಗುಲು ಆಗಬೇಕಾಗಿದ್ದ ಕಾಲೇಜು ಈಗ ರೋಗ ಹರಡುವ ನರಕ ಕೂಪವಾಗಿದೆ. ಹೌದು, ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪಟ್ಟಣದಲ್ಲಿ ಶಿಕ್ಷಣ ಸಂಸ್ಥೆಯೊಂದರ ಬೇಜವಾಬ್ದಾರಿತನಕ್ಕೆ ಸಾವಿರಾರು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ರೊಚ್ಚಿಗೆದ್ದಿದ್ದಾರೆ. ಯಾವುದೇ ಎನ್ಎ ಆಗದೆ ಪಟ್ಟಣ ಪಂಚಾಯಿತಿ ಪರವಾನಗಿಯೂ ಇಲ್ಲದೆ ನಿಯಮಗಳನ್ನೆಲ್ಲ ಗಾರಿಗೆ ತೂರಿ ಒಬ್ಬರಿಗೆ ಮೇಲೆ ಒಬ್ಬರಿಗೆ ಕಟ್ಟಲಾಗಿದೆ. ಅಷ್ಟೇ ಅಲ್ಲ, ಸಾವಿರಾರು ವಿದ್ಯಾರ್ಥಿಗಳ ಮಲಮೂತ್ರದ ತ್ಯಾಜ್ಯವನ್ನು ನೇರವಾಗಿ ಕಾಲುವೆಗೆ ಬಿಡಲಾಗ್ತಾ ಇದೆ. ಇದರಿಂದಾಗಿ ಬರೋಬ್ಬರಿ 20 ರಿಂದ 25 ಎಕರೆ ಫಲವತ್ತಾದ ರೈತರ ಜಮೀನು ಸಂಪೂರ್ಣ ನಾಶವಾಗಿದೆ. ದುರ್ವಾಸನೆ, ಸೊಳ್ಳೆಗಳ ಕಾಟದಿಂದ ಜನ ಬದುಕುವುದೇ ದುಸ್ತರವಾಗಿಬಿಟ್ಟಿದೆ. ಈ ದೃಶ್ಯಗಳನ್ನು ನೋಡಿ ನಮ್ಮ ಪ್ರತಿನಿಧಿ ಪ್ರದೀಪ್ ಕುಮಾರ್ ಅವರು ನೀಡಿರುವ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕೊಟ್ಟೂರು ಪಟ್ಟಣದ ಈ ಕಾಲೇಜಿನ ಆಡಳಿತ ಮಂಡಳಿಗೆ ಕಾನೂನಿನ ಭಯವೇ ಇಲ್ಲದಂತಾಗಿದೆ. ಅಕ್ರಮವಾಗಿ ಯಾವುದೇ ಪರ್ಮಿಷನ್ ಇಲ್ಲದೆ ಕಟ್ಟಡ ಕಟ್ಟಿದ್ದಲ್ಲದೆ ಈಗ ಸಾರ್ವಜನಿಕರ ಆರೋಗ್ಯದ ಜೊತೆ ಚೆಲ್ಲಾಟವಾಡ್ತಾ ಇದೆ. ಇಲ್ಲಿನ ಸಾವಿರಾರು ವಿದ್ಯಾರ್ಥಿಗಳ ಮಲಮೂತ್ರದ ತ್ಯಾಜ್ಯ ನೇರವಾಗಿ ಕಾಲುವೆ ಸೇರ್ತಾ ಇದೆ. ಪರಿಣಾಮ ಸುತ್ತಮುತ್ತಲಿನ 25 ರಿಂದ 25 ಎಕರೆಗಳಷ್ಟು ಫಲವತ್ತಾದ ಕೃಷಿ ಭೂಮಿ ಇವತ್ತು ನರಕ ಸದೃಶವಾಗಿದೆ. ಬೆಳೆ ಬೆಳೆಯಬೇಕಾದ ಭೂಮಿಯಲ್ಲಿ ಕೊಳಚೆ ನೀರು ನಿಂತು ಇಡೀ ಪ್ರದೇಶವೇ ರೋಗ ಹರಡುವ ಕೇಂದ್ರವಾಗಿ ಮಾರ್ಪಟ್ಟಿದೆ. ಈ ಅನ್ಯಾಯದ ವಿರುದ್ಧ ಈಗ ಹೋರಾಟದ ಕಿಡಿ ಹೊತ್ತಿಕೊಂಡಿದೆ. ಹಿರಿಯ ವಕೀಲ ಹೋಮ ಪಂಡಿತಾರಾಧ್ಯ ಅವರು ಕರ್ನಾಟಕ ರಾಜ್ಯ ರೈತ ಸಂಘ ಪ್ರಧಾನ ಕಾರ್ಯದರ್ಶಿ ದೇವರಮನೆ ಮಲ್ಲೇಶ್ ಹಾಗೂ ರಾಜ್ಯ ಉಪಾಧ್ಯಕ್ಷ ಎನ್ ಬರ್ಮಣ್ಣ ಅವರ ನೇತೃತ್ವದಲ್ಲಿ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಲಾಗಿದೆ. ಕೂಡಲೇ ತಹಶೀಲ್ದಾರ್ ಜೆ ಕೆ ಅಮರೇಶ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ಮನವಿ ಸಲ್ಲಿಸಲಾಗಿದೆ. ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಬೂದಿ ನಾಗರಾಜ್ ಸೇರಿದಂತೆ ನೂರಾರು ರೈತರು ಭಾಗವಹಿಸಿ ಆಡಳಿತ ಮಂಡಳಿಯ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಖಂಡಿತವಾಗಿಯೂ ಶಿಕ್ಷಣ ನೀಡುವ ಸಂಸ್ಥೆಯೇ ಈ ರೀತಿ ಕಾನೂನು ಕೈಗೆತ್ತಿಕೊಂಡ್ರೆ ಹೇಗೆ? ವಿದ್ಯಾರ್ಥಿಗಳ ಮತ್ತು ಸಾರ್ವಜನಿಕರ ಆರೋಗ್ಯದ ಜೊತೆ ಚೆಲ್ಲಾಟವಾಡ್ತಾ ಇರುವ ಈ ಕಾಲೇಜಿನ ಅಧಿಕಾರಿಗಳು ಯಾವಾಗ ಬೀಗ ಹಾಕ್ತಾರೆ? ತಹಶೀಲ್ದಾರ್ ಜಿ ಕೆ ಅಮರೇಶ್ ಅವರು ರೈತರ ಮತ್ತು ಸಾರ್ವಜನಿಕರ ಪರವಾಗಿ ನಿಲ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವರದಿ ಪ್ರದೀಪ್ ಕುಮಾರ್ ಸಿ, ರಾಷ್ಟ್ರಕ್ರಾಂತಿ ನ್ಯೂಸ್, ಕೊಟ್ಟೂರು. ಕಾಲೇಜ್ನವ್ರನ್ನ? ಹಾಂ, ಕಾಲೇಜ್, ಅದೇ ಕಾಲೇಜ್. ಪೈಪ್ಲೈನ್ ಎಲ್ಲಿ ಕೊಟ್ಟರು? ಪೈಪ್ಲೈನ್ ಅಲ್ಲೇ ಇದು ಕಾಲೇಜ್ ಬಿಟ್ಬಿಡ್ತಾರೆ ಸರ್. ತೋರಿಸ್ ನಡಿ ಸರ್. ಪೈಪ್ಲೈನ್ ಬಂದ? ಪೈಪ್ಲೈನ್ ಅಲ್ಲ ಸರ್, ಅಲ್ಲೇ ಪೈಪ್ಲೈನ್ ಇಲ್ಲ. ವ್ಯವಸ್ಥೆಯಲ್ಲಿರ್ತಕ್ಕಂಥ ಈ ನಾವು ಚೆನ್ನಾಗಿದ್ದಂಥ ರೈತರು ಇವತ್ತು ಬರಡು ನೆಲವನ್ನು ಕಾಣ್ತಾ ಇದ್ದೇವೆ ಅಲ್ಲಿ. ಯಾಕಂದರೆ ಅಲ್ಲಿ ಹಿಂದೂ ಕಾಲೇಜ್ ಅಂತಕ್ಕಂಥದ್ದು ಇದೆ. ಅದು ಹಿಂದೂ ಮಹಿಳಾ ಟ್ರಸ್ಟ್ ಒಂದು ಇನೋವೇಟಿವ್ ಸಂಸ್ಥೆ ಮಾಡ್ಕೊಂಡು ಅದು ಆ ಕಾಲೇಜು ಮೊದಲು ಇಲ್ಲಿ ಮೈಸೂರು ಬ್ಯಾಂಕ್ ಎದುರುಗಡೆ ಇರ್ತಕ್ಕಂಥ ಒಂದು ಖಾಸಗಿ ಬಿಲ್ಡಿಂಗ್ನಲ್ಲಿ ನಡೀತಾ ಇತ್ತು. ಅಲ್ಲಿರ್ತಕ್ಕಂಥದ್ದು ಇವತ್ತವರೆಗೂ ಆ ಕಾಲೇಜು ಶಿಫ್ಟ್ ಆಗಿಲ್ಲ. ನಮ್ಮ ಕಡೆ ಕೆರೆ ಏನಲ್ಲಿ ರಾಂಪುರ ಮೀಸಲು ಹೊರತವನಲ್ಲಿ ಕಟ್ಟಿದ್ದಾರೆ ಬಿಲ್ಡಿಂಗು, ಅವೆಲ್ಲ ಅಕ್ರಮ ಬಿಲ್ಡಿಂಗು. ಯಾವ ಏನೂ ಆಗಿಲ್ಲ, ಯಾವ ಮುನ್ಸಿಪಾಲ್ಟಿ ಲೈಸೆನ್ಸ್ ಕೊಟ್ಟಲ್ಲ. ಮೇಲೆ ಉಪ್ಪರಿಗೆ ಮೇಲೆ ಕಟ್ಸ್ಕೊಂಡು ಕಮರ್ಷಿಯಲ್ ಆಗಿ ಶಿಕ್ಷಣವನ್ನು ಕಮರ್ಷಿಯಲ್ ಆಗಿ ಪರಿವರ್ತನೆ ಮಾಡಿ ವಿದ್ಯಾರ್ಥಿಗಳನ್ನು ಮರಳು ಮಾಡಿ ಸೇರಿಸಿರ್ತಕ್ಕಂಥದ್ದು ಅದನ್ನು ನಮಗೆ ಬೇಕಾದಂಥದ್ದು. ಆ ಕೆರೆಯ ಆ ಕಟ್ಟಡದಿಂದ ಉತ್ಪನ್ನವಾಗ್ತಕ್ಕಂಥ ಎಫ್ಲುಯೆಂಟ್ ನೈರ್ಮಲ್ಯ ಏನಿದೆ ಅದನ್ನು ಕೆಡಿಸ್ತಕ್ಕಂಥ ವ್ಯವಸ್ಥೆ ಮಾಡಿದರೆ ಅಲ್ಲಿ ಕಟ್ಟಡಕ್ಕೆ ಲೈಸೆನ್ಸ್ ಇಲ್ಲ, ಇನ್ನೂ ಆಗಿಲ್ಲ. ಯಾವ ಶಿಫ್ಟಿಂಗ್ ಅದು ಅಲ್ಲಿ ನಡೆಸಲಿಕ್ಕೆ ಕಾಲೇಜ್ ನಡೆಸಲಿಕ್ಕೆ ಅವ್ರಿಗೆ ಹಕ್ಕಿಲ್ಲ ಮೇಡಮ್. ಅದು ಇಲ್ಲಿ ಇದು SBM ಎದುರುಗಡೆ ಇರ್ತಕ್ಕಂಥ ಒಂದು ಕಟ್ಟಡ ಖಾಸಗಿ ಕಟ್ಟಡದಲ್ಲಿ ಇತ್ತು. ನಂತರ ಅವರು ಬಿಲ್ಡಿಂಗ್ ಅಲ್ಲಿ ಪರ್ಚೇಸ್ ಮಾಡ್ಯಾರೆ, ಏನು 7 ಎಕರೆ ಜಮೀನು. ನಂತರ ಅಲ್ಲಿ ಶಿಫ್ಟ್ ಮಾಡಿರ್ತಕ್ಕಂಥದ್ದು. ಅದು ಒರಿಜಿನಲ್ಲಿ ಅಲ್ಲಿ ಕಾಲೇಜ್ ಇಲ್ಲ, ಶಿಫ್ಟಿಂಗ್ ಆರ್ಡರ್ಸ್ ಕೂಡ ಆಗಿಲ್ಲ ಇಲ್ಲಿಂದ. ಈ SBM ಖಾಸಗಿ ಬಿಲ್ಡಿಂಗಿಂದ ಆಡಿಟರ್ ವೀರಯ್ಯ ಸಂತ ಕಟ್ಟಡದಲ್ಲಿದ್ದದ್ದು ಅಲ್ಲಿಗೆ ಶಿಫ್ಟ್ ಮಾಡ್ಯಾರೆ. ಅದಕ್ಕೆ ಶಿಫ್ಟಿಂಗ್ ಆದೇಶ ಇಲ್ಲ. 2 ಎಕರೆ ಒಂದು 30 × 40 30 ಅಡಿ 40 ಅಡಿ 2 ಸೈಟ್ಗಳನ್ನು ಇಲ್ಲಿ ಮಾಡಿ 7 ಎಕರೆಯಲ್ಲಿ ಅನೇಕ ಬಿಲ್ಡಿಂಗ್ ಅವರು
ಸ್ನಾನ ಮಾಡಿರ್ತಕ್ಕಂಥ ನೀರಾಗಿರ್ಬೋದು, ಹಾಗೆಯೇ ಈ ಲೆಟ್ರಿನ್ ಏನು ಬಿಟ್ಟು ಕೂಡ ಅದ್ರ ಒಳಗಡೆ ಅವರು ಮಾಡಿಲ್ಲ, ಅದನ್ನು ಕೂಡ ಸಮೇತ ಬಟ್ಟೆ ಉಗ್ತಕ್ಕಂಥ ವಿದ್ಯಾರ್ಥಿಗಳು ಬಟ್ಟೆ ನೀರೆಲ್ಲ ಸಂಪೂರ್ಣ ಆ ಕಾಲುವೆಗೆ ಬಿಟ್ಬಿಡ್ತಾರೆ. ಅಲ್ಲಿ ಓಡಾಡ್ಲಿಕ್ಕೆ ಕೂಡ ಭಾಳ ದುರ್ವಾಸನೆ, ಸೊಳ್ಳೆಗಳ ಒಂದು ಉತ್ಪತ್ತಿ. ಇದಲ್ದೇ ಸಾರ್ವಜನಿಕರಿಗೆ ತೊಂದರೆ ಅಲ್ಲದೇ ನಾಳೆ ಸಾಂಕ್ರಾಮಿಕ ರೋಗಗಳು, ಮಲೇರಿಯಾ ಇವೆಲ್ಲ ಬರ್ಬೋದು. ಯಾಕಂದರೆ ಸಿಟಿ ಹತ್ತಿರ ಇರ್ತಕ್ಕಂಥದ್ದು. ಯಾಕಂದ್ರೆ ಕೆಳಗೇರಿ ಭಾಗ, ಅಲ್ಲೇನು ಕೆಳಗೇರಿ ಅಂತ ಬರುತ್ತೆ ಮಠದ ಹತ್ರ, ಹೆಚ್ಚಿನ ಮಠದ ಹತ್ರ, ಆ ಭಾಗದಿಂದಲೇ ಹರಿತದೆ ನೀರಲ್ಲಿ. ಅದು ನೀರು ಹರಿದು ಅದು ಹಳ್ಳಕ್ಕೆ ಹೋಗೋ ವ್ಯವಸ್ಥೆ ಅಲ್ಲ, ನೀರು ಬಿಡಲಿ. ಅದು ಇದ್ರದ್ದು ಲೆಟ್ರಿನ್ ಇದು ಮಾಡಿರೋದೆಲ್ಲದು ಹಳ್ಳಕ್ಕೆ ಹೋಗೋದ್ರಿಂದ, ಆ ಗದ್ದಿಗಳಿಗೆ ಹರಿಯೋದ್ರಿಂದ ಅಲ್ಲೆಲ್ಲ ಆಪು ಬೆಳೆದು ಬಿಟ್ಟಿದೆ. ಅವರು ಮಡಿಕೆ ಹೊಡೆಯೋಕ್ಕೂ ಬರೋಂಗಿಲ್ಲ. ಆ ಒಂದು ಇದಾಗಿದೆ. ದಯವಿಟ್ಟು ಅವರಿಗೆ ಸಂಬಂಧಪಟ್ಟ ಹಿಂದೂ ಕಾಲೇಜು ಯಾರು ಅದಕ್ಕೆ ಓನರ್ ಇದ್ದಾರೆ ಅವರಿಗೆ ಒಂದು ನೋಟಿಸು ಮಾನ್ಯ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಆ ನೋಟಿಸು ಸರ್ವ್ ಮಾಡೋದ್ರ ಮುಖಾಂತರ, ಮತ್ತು ಸಂಬಂಧಪಟ್ಟ ತಮ್ಮ ಅಂಡರ್ನಲ್ಲಿ ಬರ್ತಕ್ಕಂಥ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳು ಅವರಿಗೆ ಕೂಡ ಅಲ್ಲಿ ಸಾಂಕ್ರಾಮಿಕ ರೋಗಗಳು ಬರೋದ್ರಿಂದ ತೊಂದರೆ ಆಗತ್ತೆ. ಇವ್ರು ಏನು ಲೀಗಲ್ ಆಗಿ ಅವ್ರು ಏನೈತೆ ಅವ್ರ ವ್ಯಾಪ್ತಿಯಲ್ಲಿ ಒಂದು ಪಿಟ್ ಮಾಡ್ಕೊಳ್ಳಿ, ಪಿಟ್ ಮಾಡ್ಕೊಂಡು ಅದನ್ನು ಒಂದು ವೆಹಿಕಲ್ ಇಟ್ಕೊಂಡು ಬೇರೆ ಕಡೆ ಡಂಪ್ ಮಾಡೋ ವ್ಯವಸ್ಥೆ ಮಾಡ್ಬೇಕಂತ ನಾವು ಒತ್ತಾಯ ಪಡಿಸಿದ್ವಿ. ವಿಜಯನಗರ ಜಿಲ್ಲಾ ಕೊಟ್ಟೂರು ತಾಲೂಕಿನಲ್ಲಿ ಹಿಂದೂ ಕಾಲೇಜ್ ಅಂತ ಹೇಳಿ ಸುಮಾರು 4-5 ಸಾವಿರ ಹುಡುಗರು ಶಿಕ್ಷಣ ಓದ್ತಾ ಇದ್ದಾವೆ. ಆದರೆ ಇವತ್ತು ಕಾಲೇಜು ಆಡಳಿತ ಮಾಡಿದಂಥ ಅಧಿಕಾರಿಗಳು ಅಲ್ಲಿ ಏನು ಆ ನೀರಿಗೆ ನೋಡಿಬಿಟ್ನಪ್ಪ ಅಂದ್ರೆ ಅಕ್ಕಪಕ್ಕ ರೈತರು ಗದ್ದಿಗಳು ಎಲ್ಲ ಹಾಳಾಗಿ ಹೋಗ್ಬಿಟ್ರವ, ಏನು ಮಾಡೋಕ್ಕೆ ಸಾಧ್ಯ ಆಗ್ಬೋದು ರೈತರದ್ದು. ಆ ಥರ ಇವತ್ತು ಹಿಂದೂ ಕಾಲೇಜು ಆಡಳಿತ ಮಾಡ್ತಾ ಇದೆ. ಅದು ಏನು ಇವತ್ತು ನಮ್ಮ ಮಹಾಜನರು, ನಮ್ಮ ವಕೀಲರು, ನಮ್ಮ ರೈತರು ಏನು ಇವತ್ತು ಹೇಳಿರಲ್ಲ ಆ ಪ್ರಕಾರ ಇವತ್ತು ಅದನ್ನು ನಮ್ಮ ವಕೀಲರು ಹೇಳಿದ ಪ್ರಕಾರ ಅದನ್ನು ಸ್ವಚ್ಛ ಮಾಡಬೇಕು. ಅದು ಯಾವ ಕ್ರಮದಿಂದ ನೀವು ನೀರು ಹೊರಗಡೆ ಬಿಡ್ತೀರೋ ನೀವು ಆ ಕಂಟ್ರೋಲ್ ಮಾಡ್ಬೇಕಂತ ಹೇಳಿ ಇವತ್ತು ನಾವು ಹಿಂದೂ ಕಾಲೇಜಿನ ಆಡಳಿತರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನೀವು ಇವತ್ತು ಶಾಂತಿಯುತವಾಗಿ ನಾವು ಒಂದು ಸ್ವಲ್ಪ ಮಂದಿ ನಾವು ಇವತ್ತು ಮನವಿ ಪತ್ರ ಕೊಡ್ತಾ ಇದ್ದೀವಿ ತಹಸೀಲ್ದಾರರಿಗೆ, ಉಪತಹಸೀಲ್ದಾರರಿಗೆ. ನೀವು ಹಿಂಗೆ ಮುಂದುವರಿಸ್ಕೊಂಬಂದ್ರೆ ನಾವು ಮುಂದಿನ ದಿನಗಳಲ್ಲಿ ಇಡೀ ನಮ್ಮ ರೈತರನ್ನ ಕಲೆ ಹಾಕಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗುತ್ತದೆ. ಆ ಮಟ್ಟದಲ್ಲಿ ಹೋರಾಟ ಮಾಡೋಕೆ ನೀವು ಮುಂದೆ ಅವಕಾಶ ಕೊಡಬಾರ್ದು ಅಂತ ಹೇಳಿ ತಮ್ಮ ಕೆಲಸ ತಾವು ಎಚ್ಚರಿಕೆಯನ್ನು ಗಣ ಮಾಡ್ಬೇಕಂತ ಹೇಳಿ ತಮ್ಮ ಹಿಂದೂ ಕಾಲೇಜಿನರಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಆದರೆ ಇವತ್ತು ಶಾಂತಿಯುತವಾಗಿ ನಾವು ಉಪತಹಸೀಲ್ದಾರ್ ಮೇಡಮ್ ಅವರಿಗೆ ಅದ್ರ ಬಗ್ಗೆ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ.